ಸೊ ಬೆಳಗ್ಗೆದ್ದು ಮತ್ತೆ ವಾಕ್ ಬಂದಿದ್ದೇವೆ. ಯಾವುದು ಇದು ಪ್ಲೇಸ್ ಮತ್ತೆ? ಶಿನ್ನಿ ಡಿಸ್ಟ್ರಿಕ್ಟ್. ಇದು ಸೈಕಲ್ ಲೈನಲ್ಲಿ ನಡೀತಾ ಇದ್ದೇವೆ. ಸೊ ಸದ್ಯಕ್ಕೆ ಬೆಳಗ್ಗೆದ್ದು ಇವಾಗ ಒಂದು ಕಾಫಿ ಕುಡಿಯುವ ಅಂತ ಬಂದಿದ್ದೇವೆ. ಆಮೇಲೆ ಇವತ್ತು ಮನೆ ರಿಲೊಕೇಟ್ ಆಗ್ತೇವೆ, ಇಲ್ಲ ಮೋಸ್ಟ್ಲಿ ನಾಳೆ ಆಗ್ತೇವೆ. ಬಟ್ ಸ್ವಲ್ಪ ಪಿಲ್ಲೋಸ್, ಬೆಡ್ಶೀಟ್, ಕ್ವಿಲ್ಟ್ ಎಲ್ಲ ತೊಗೊಳ್ಳಿಕ್ಕಿದೆ. ಸೊ ಅದನ್ನು ಇವತ್ತು ಬೈ ಮಾಡಲಿಕ್ಕೆ ಆಚೆ ಬಂದಿದ್ದೇವೆ. ಸೊ ನೋಡುವ, ಫಸ್ಟ್ ಕಾಫಿ ಕುಡಿಯುವ. ಮಾಲ್ ಒಳಗಡೆ ಬಂದಿದೆ ಆ್ಯಂಡ್ ನೋಡ್ಬೋದು ಎಷ್ಟು ಲಗ್ಸುರಿ ಆಗಿ ಕಾಣಿಸ್ತಾ ಇದೆ ಅಂತ. ಒಂದು ಮಾಲ್ ಅಡಿ ಗ್ರೌಂಡ್ ಫ್ಲೋರ್ ಫುಲ್ ಫುಡ್ ಕೋರ್ಟ್ ಇದೆಲ್ಲ ಮೋಸ್ಟ್ಲಿ ಕ್ರಾಸ್ ಮಾಡಬೇಕು ನಾವು. ಬಟ್ ಇಲ್ಲೂ ಇದೆ, ನಾನು ನೋಡಿದ್ದೀನಿ ಕಾಫಿ ಶಾಪ್. ಬಾಕ್ಸಿಗೆ ಬಂದಿದ್ದೀವಿ ಆ್ಯಂಡ್ ಸೊ ಗಾಳಿ ತುಂಬ ಬೀಸ್ತಾ ಇದೆ. ಸೊ ಸ್ವಲ್ಪ ಹೊತ್ತಿಲ್ಲೇ ಕಾಫಿ ಕುಡಿದು ಆಮೇಲೆ ನೋಡುವ. ಸೊ ನಿನ್ನೆ ನೈಟ್ ಇಲ್ಲೆಲ್ಲ ಫುಡ್ ಸ್ಟ್ರೀಟ್ಸ್ ಇತ್ತು, ಈಗಲೂ ಇದೆ. ಆ್ಯಂಡ್ ನಾನು ಅಲ್ಲಿರೋ ಒಂದು ಫುಡ್ ಸ್ಟ್ರೀಟಲ್ಲಿ ನಿನ್ನೆ ಊಟ ಮಾಡಿದ್ದೆ. ಬಾರ್ಬೆಕ್ಯೂ ಇನ್ ದ ಹೌಸ್ ಅಂತ ಏನೋ ಹೆಸರಿದೆ ಅವರದ್ದು. ಇದು 1000 ತೈವಾನೀಸ್ ನೋಟ್, ತೈವಾನೀಸ್ ಡಾಲರ್ಸ್ ಅಲ್ಲ ಇದು. ಸೊ ಈ ಥರ ಇದೆ ನೋಟ್ ಇಲ್ಲಿದು. ರೇಟ್ ಎಷ್ಟಿದೆ ಇಲ್ಲೆಲ್ಲ? ಕಾಸ್ಟ್ ಹಿಯರ್ at $125, ಮೀಡಿಯಮ್ ಇಸ್ $140 ಆ್ಯಂಡ್ ಲಾರ್ಜ್ ಇಸ್ $155. ಸೊ ಇಲ್ಲಿ ಸ್ಟಾರ್ಬಕ್ ಮಿಂಟ್ಸ್ ಅಂತ ಸಿಕ್ತು, ಪೀಚ್ ಫ್ಲೇವರ್. ನೋಡುವ ಹೇಗಿದೆ ಅಂತ. ಬಟ್ ಬಾಕ್ಸ್ ಚೆನ್ನಾಗಿ ಕಾಣಿಸ್ತಾ ಇತ್ತು. ದಿಸ್ ಇಸ್ ಕ್ಯಾಪುಚಿನೋ. ಇದು ದೊಡ್ಡದಾಗಿಲ್ವಾ? ಒಂದೆರಡು ಶುಗರ್. ಸೊ ಇಲ್ಲಿ ಪಿಲ್ಲೋಸ್ ನೋಡ್ಲಿಕ್ಕೆ ಬಂದ್ವಿ. ಕಾಸ್ಟ್ ನೋಡಿ $229. ಇದು ತೈವಾನೀಸ್ ಡಾಲರ್ಸ್ ಇದು. ಸೊ ಇದು $199 ಪಿಲ್ಲೋಸ್. ಟೈಪ್ಸ್ ಆಫ್ ಪಿಲ್ಲೋಸ್ ಇದೆ. ಇದು $1891. $119. ಚಪ್ಪಲ್ಸ್ $249 ತೈವಾನೀಸ್ ಡಾಲರ್. ಸೊ ಇಲ್ಲಿ ಬಂಬಲ್ ಬಿ ಬಂದಿದೆ. ಸೊ ಎಲ್ಲರೂ ಬಂಬಲ್ ಬಿ ಜೊತೆ ಫೋಟೋಸ್ ತೊಗೋತಾ ಇದ್ದಾರೆ. ನಾವು ಫೋಟೋಸ್ ವೀಡಿಯೋಸ್ ಎಲ್ಲ ತೊಗೊಂಡ್ವಿ. ಸೊ ಪೋಸ್ಟ್ ಮಾಡ್ತೇನೆ ನಾನು. ಒಟ್ಟಿಗೆ ವೀಡಿಯೋ ಫೋಟೋಸ್ ತೊಗೊಂಡು ಇವಾಗ ಮತ್ತೆ ಮಾಲ್ಗೆ ಬಂದಿದ್ದೇವೆ ಪಿಲ್ಲೋಸ್ ತೊಗೊಳ್ಳಿಕ್ಕೆ. ಬೆಳಗ್ಗೆ ಎಮರ್ಜೆನ್ಸಿ ಕೆಲಸ ಬಂತಂತ ಮತ್ತೆ ಮನೆಗೆ ಹೋದ್ವಿ. ಸೊ ಮತ್ತೆ ಪಿಲ್ಲೋಸ್ ತೊಗೊಳ್ಳಿಕ್ಕೆ ಮತ್ತೆ ಬಂದಿದ್ದೇವೆ. ಸೊ ಮನೆಗೆ ಪಾತ್ರೆಗಳೆಲ್ಲ ಇವಾಗ ಬೈ ಮಾಡ್ತಾ ಇದ್ದೇವೆ. ಆಲ್ಮೋಸ್ಟ್ ಆಯಿತು, ಕಂಪ್ಲೀಟ್ ಆಯಿತು. ಮ್ಯಾಟ್ಸ್ ಬೇಕಿತ್ತು, ಸ್ವಲ್ಪ ವೆಸಲ್ಸ್ ಬೇಕಿತ್ತು, ಪಿಲ್ಲೋಸ್ ಎಲ್ಲ ತೊಗೊಂಡಾಯ್ತು ಇವಾಗ. ಆ್ಯಕ್ಚುಲಿ ಇಲ್ಲಿ ಮರದ ಕಪ್ಸ್ ನೋಡಿದೆ, ತುಂಬ ಚೆನ್ನಾಗಿದೆ. ಮರದ ಬೌಲ್ ಇದೆ. ಇನ್ಫ್ಯಾಕ್ಟ್ $319 ತೈವಾನೀಸ್ ಡಾಲರ್. ಸೊ ಬೌಲ್ಸ್ ಎಲ್ಲ ಇದೆ, ಕಲರ್ಫುಲ್ ಬೌಲ್ಸ್ ಎಲ್ಲ ಇದೆ. ನನಗೆ ಈ ತಟ್ಟೆ ಇಷ್ಟ ಆಯಿತು, ತುಂಬ ಚೆನ್ನಾಗಿದೆ ಡಿಸೈನ್. ಸೊ ಇದು ಒಂದು ತಟ್ಟೆಗೆ $134. ಗ್ರಾನೈಟ್ ಥರ ಇದೆ. ಒಂದು $1 ಈಸ್ ಈಕ್ವಲ್ ಟು ಇಂಡಿಯಾದು ₹3 ಆಗ್ತದೆ. ಸೊ $100 ಅಂದರೆ ₹300 ಇಂಡಿಯನ್ ರುಪೀಸ್. ಚೆನ್ನಾಗಿದೆ ಅಲ್ಲ? ಸೊ ನೋಡ್ಬೋದು, ಇದು ಸ್ಟ್ರೀಟ್ ಇವಾಗಷ್ಟೇ ಕ್ಯಾಬ್ನವ್ರು ಇಲ್ಲಿ ಡ್ರಾಪ್ ಮಾಡಿದ್ದು. ಆ್ಯಂಡ್ ಅದು ಆ್ಯಕ್ಚುಲಿ ನೈಟ್ ಸ್ಟ್ರೀಟ್ ಮಾರ್ಕೆಟ್ ಆ್ಯಂಡ್ ಇದು ಆ್ಯಕ್ಚುಲಿ ಟೆಂಪಲ್. ಸೊ ಇದು ಒನ್ ಆಫ್ ದ ಫೇಮಸ್ ಟೆಂಪಲ್ ಅಂತೆ. ನನಗೂ ಹೆಸರು ಏನಂತ ಗೊತ್ತಿಲ್ಲ, ಬಟ್ ನೋಡ್ತೀನಿ ಏನು ಹೆಸರು ಅಂತ. ಬಟ್ ಫಸ್ಟಿಗೆ ನಾವು ಇವಾಗ ಪ್ಲ್ಯಾನ್ ಏನಂದರೆ ನೈಟ್ ಟೆಂಪಲ್ ಒಳಗಡೆ ಹೋಗ್ತೀವಿ, ಆಮೇಲೆ ನೈಟ್ ಸ್ಟ್ರೀಟ್ ಮಾರ್ಕೆಟ್ಗೆ ಹೋಗ್ತೀವಿ. ಸೊ ಲೆಟ್ಸ್ ಗೋ. ರಾಹೆ ಸ್ಟ್ರೀಟ್ ನೈಟ್ ಮಾರ್ಕೆಟ್. ಓಕೆ, ಬಟ್ ತೋರಿಸ್ತೀವಿ. ಸೊ ಇದು ಟೆಂಪಲ್. ಇವಾಗ ಎಂಟ್ರೆನ್ಸ್ಗೆ ಹೋಗೋಣ. ಆರ್ಕಿಟೆಕ್ಚರ್ ಎಷ್ಟು ಬ್ಯೂಟಿಫುಲ್ ಆಗಿ ಮಾಡಿಟ್ಟಿದ್ದಾರೆ ಟೆಂಪಲ್. ಎಲ್ಲ ಕಲರ್ಸ್ ಇದೆ, ರೆಡ್, ಯೆಲ್ಲೋ. ಆಮೇಲೆ ಒಳಗೆ ತುಂಬ ಲ್ಯಾಂಟರ್ನ್ಸ್ ಎಲ್ಲ ಇಟ್ಟಿದ್ದಾರೆ. ಸೊ ಒಳಗೆ ಹೋಗಿ ನೋಡುವ ಹೇಗಿದೆ ಅಂತ. ಫ್ಯಾಕ್ಟ್ ಅಂದರೆ ಇಲ್ಲಿ ಟೆಂಪಲ್ಸಲ್ಲಿ ನಾಯಿ ಎಲ್ಲ ಮಾಡ್ತಾ ಇದ್ದಾರೆ. ಸೊ ನಾಯಿಗಳಿಲ್ಲ ಇದೆ ಆರಾಮಾಗಿ. ಸೊ ಇಲ್ಲಿ ಎಲ್ಲ ಟೆಂಪಲಲ್ಲೂ ಈ ಥರ ಏನೇನೋ ವುಡನ್ ಬ್ಲಾಕ್ಸು, ಆಮೇಲೆ
ಆ ಕಡ್ಡಿ ಏನೇನೋ ಇದೆ. ಸೊ ನಾವು ಆ ಕಡ್ಡಿ ಏನು ಅಂತ ಟ್ರೈ ಮಾಡಲಿಲ್ಲ. ಈ ವುಡನ್ ಬ್ಲಾಕ್ಸನ್ನು ಟ್ರೈ ಮಾಡಿದ್ವಿ. ಹೀಗಿರುತ್ತೆ. ನಿಮಗೆ ಯಾವುದಾದ್ರೂ ದೇವ್ರನ್ನ ಒಂಥರ ಎಸ್ ಆರ್ ನೋ ಕ್ವೆಶ್ಚನ್ ಕೇಳಬೇಕು ಅಂದರೆ ಇದನ್ನು ಯೂಸ್ ಮಾಡ್ತಾರೆ. ಬೇಸಿಕ್ಲಿ ಇದನ್ನು ಬೇಡ್ಕೊಂಡು ರಮ್ಮಟ್ಟು ಕೆಳಗೆ ಹಾಕ್ತಾರೆ. ಅಕಸ್ಮಾತು ಹೀಗೆ ಬಿದ್ದರೆ ದೇವರು ಆನ್ಸರ್ ಎಸ್ ಅಂತ, ಅಕಸ್ಮಾತು ಹೀಗೆ ಬಿದ್ದರೆ ದೇವರ ಆನ್ಸರ್ ನೋ ಅಂತ, ಅಕಸ್ಮಾತ್ ಹೀಗೆ ಬಿದ್ದರೆ ದೇವ್ರದ್ದು ಆನ್ಸರ್ ಸಿಲ್ಲಿ ಕ್ವೆಶ್ಚನ್ ಕೇಳಿದೆಯಾ, ಯು ಆರ್ ಟೆಸ್ಟಿಂಗ್ ಮೀ ಅಂತ ತೊಗೊಳತ್ತಂತೆ. ಸೊ ಇದು ನಮಗೆ ಸಿಕ್ಕಿದ ಇನ್ಫಾರ್ಮೇಷನ್. ಎಷ್ಟು ನಿಜ ಸುಳ್ಳು ಗೊತ್ತಿಲ್ಲ. ನಾನು ಚೈನೀಸ್ ಫ್ರೆಂಡ್ಸ್ ಜೊತೆ ಇದನ್ನು ವ್ಯಾಲಿಡೇಟ್ ಮಾಡ್ಕೋಬೇಕು. ಬಟ್ ಹೈ ಲೆವೆಲ್ ಅದೇ ಇದರದ್ದು ಯೂಸು. ಎಸ್ ಆರ್ ನೋ ಕ್ವೆಶ್ಚನ್ ಇದ್ದರೆ ದೇವರನ್ನು ಕೇಳೋ ಅಂಥ ಒಂದು ಪದ್ಧತಿ ಇದೆ ಇಲ್ಲಿ. ಸೊ ನಾವಿವಾಗ ಟೆಂಪಲಲ್ಲಿದ್ವಿ ಆ್ಯಂಡ್ ಇವಾಗ ಆಚೆ ಬಂದು ರಾವ್ಹೆ ಸ್ಟ್ರೀಟ್ ನೈಟ್ ಮಾರ್ಕೆಟ್ ಒಳಗಡೆ ಹೋಗ್ತಾ ಇದ್ದೀವಿ. ಆ್ಯಂಡ್ ಏನು ಹೇಳ್ತಿದ್ದೆ ಶ್ರೂ? ಕ್ಯಾಬ್ ಡ್ರೈವರ್ ಹೇಳ್ತಿದ್ದ ಪ್ರಕಾರ ಇದು ಬಿಗ್ಗೆಸ್ಟ್ ಅಲ್ಲ, ಬಟ್ ತುಂಬ ಒಳ್ಳೆ ಚಾಯ್ಸು ನೀವು ಬರ್ತಾ ಇರೋದು. ಇದು ಆ್ಯಕ್ಚುಲಿ ನಮ್ಮ ಫಸ್ಟ್ ನೈಟ್ ಮಾರ್ಕೆಟು. ಸೊ ತುಂಬ ಟ್ರೆಡಿಷ್ನಲ್ ಟಚ್ ಇರೋ ಮಾರ್ಕೆಟ್ ಇದು. ಬಿಕಾಸ್ ಟೆಂಪಲ್ ಎಂಡಲ್ಲಿದೆ. ಇದು ಆ್ಯಕ್ಚುಲಿ ಎಂಡ್ ಆಫ್ ದ ಮಾರ್ಕೆಟ್. ನಾವು ಎಂಡ್ ಆಫ್ ದ ಮಾರ್ಕೆಟಿಂದ ಶುರು ಮಾಡ್ತಾ ಇದ್ದೀವಿ. ಸೊ ನಾನು ರಿತೀಶ್ ಬರೋವರೆಗೂ ನೈಟ್ ಮಾರ್ಕೆಟ್ಸನ್ನು ವಿಸಿಟ್ ಮಾಡಿರಲಿಲ್ಲ. ಫಸ್ಟ್ ಆಫ್ ಆಲ್ ವೆಜಿಟೇರಿಯನ್ ಆಪ್ಷನ್ಸ್ ಅರ್ಥ ಆಗೋದಿಲ್ಲ. ಸೊ ಅವ್ನು ಬಂದ ಮೇಲೆ ಅವನ ಜೊತೆ ಹೋಗಿ ವಿಸಿಟ್ ಮಾಡೋಣ ಅಂದ್ಕೊಂಡಿದ್ದೆ. ಸೊ ಹಾಗಾಗಿಬಿಟ್ಟು ಇದು ಫಸ್ಟ್ ನೈಟ್ ಮಾರ್ಕೆಟ್ಗೆ ಹೋಗ್ತಾ ಇದ್ದೀವಿ. ಹೋಗಿ ನೋಡೋಣ ಏನೇನಿದೆ ಅಂತ. ಇನ್ಫ್ಯಾಕ್ಟ್ ಏನೇನು ತಿನ್ಲಿಕ್ಕೆ ಸಿಗ್ತದೆ ಅಂತ ನೋಡುವ. ಅದೇ ವೆಜಿಟೇರಿಯನ್ ಸಿಗತ್ತಾ ಅಂತಲೂ ನೋಡುವ ಹೇಳ್ತಾರೆ. ಫೋಟೋ ತಗೋಸ್ತಾ ಇದ್ವಿ ಎಲ್ಲ ನಮ್ಮೊಟ್ಟಿಗೆ ಬಂದು ಫೋಟೋ ತಗೋತಾ ಇದ್ರು. ಸೊ ಇಂಟ್ರೆಸ್ಟಿಂಗ್ ಇದೆ. ಸಮಥಿಂಗ್ ಯಾಕೆ ತಗೊಂಡ್ರು ಅಂತ ಗೊತ್ತಿಲ್ಲ, ಬಟ್ ಮಕ್ಕಳೆಲ್ಲ ಒಂದು ಫೋಟೋಸ್ ತಗೊಂಡ್ವಿ ಅದಕ್ಕೆ. ಸೊ ಇಲ್ಲಿಂದ ನೈಟ್ ಮಾರ್ಕೆಟ್ ಸ್ಟಾರ್ಟ್ ಆಗಿದೆ ಆ್ಯಂಡ್ ಏನೇನೋ ಆಕ್ಸರೀಸ್ ಎಲ್ಲ ಇದೆ ನೋಡುವ ಹೋಗಿ. ಇದು ಏರ್ಪೋರ್ಟ್ಸ್ ಅಲ್ಲ, ಏರ್ಪೋರ್ಟ್ ಕೇಸ್ ಎಲ್ಲ ಇದೆ ಸಣ್ಣ ಸಣ್ಣ. ಹೋಗ ನೋಡುವ ಟ್ರಾಫಿಕ್ ಜೊತೆ ನಾವು ಹೋಗುವ ಮುಂದೆ. ಇದು ಫ್ರೀ ಮಾರ್ಕೆಟ್ ಥರನೇ ಇದೆ ನೋಡಿ. ಸ್ಕ್ವಿಡ್ ಇದೆ, ಸ್ಕ್ವಿಡ್ ಗ್ರಿಲ್ಡ್ ಸ್ಕ್ವಿಡ್ ಇದೆ ನೋಡು. 50 DKK. 50 DKK ಅಲ್ಲ, $50 Taiwanese. ಸೊ ಪೋರ್ಕ್ sausages with wine. ಸೊ ಮಕ್ಕಳದ ಗೇಮ್ಸ್ ಎಲ್ಲ ಇದೆ ಇಲ್ಲಿ, ಟಾಯ್ಸ್. ಸೀತಾಫಲ್ ಇದೆ, ಸೀತಾಫಲ್ ಅಲ್ಲ, ದುರಿಯನ್. ಸೀತಾಫಲ್ ಅಂತ. ದ ಮೋಸ್ಟ್ ಸ್ಮೆಲ್ಲಿ ಫ್ರೂಟ್. ಹೌದಾ? ಆಕ್ಟೋಪಸ್ ಇದೆ, ಬೇಬಿ ಆಕ್ಟೋಪಸ್ ಬಾಲ್ಸ್ ಇದೆ. ಆಯಿಸ್ಟರ್ ಇದೆಯಂತೆ. ಎಲ್ಲರೂ ಹೇಳಿದ್ರು ಅವರ ಹಸ್ಬೆಂಡ್ ಶುಡ್ ಟ್ರೈ ಆಯಿಸ್ಟರ್ಸ್. ಹೌದಾ? ಓಕೆ, ಲೆಟ್ ಮೀ ಟ್ರೈ ದಟ್. ಕ್ರಿಸ್ಪಿ ಡೋನಟ್ಸ್ ಇದೆ. ನೀನೇನಾದ್ರು ಸಿಗ್ತಾರೆ ನಿಮಗೆ? ಸೊ ವೆಜಿಟೇರಿಯನ್ನಲ್ಲಿ ಫ್ರೈಡ್ ಸ್ವೀಟ್ ಪೊಟ್ಯಾಟೋಸ್, ಆಮೇಲೆ ದೇರ್ ಇಸ್ ಫ್ರೂಟ್ಸ್, ದೆನ್ ದೇರ್ ಇಸ್ ಮಶ್ರೂಮ್, ದೆನ್ ದೇರ್ ಇಸ್ ಸ್ವೀಟ್ ಪೊಟ್ಯಾಟೊ. ಅದೇ ಫ್ರೈಡ್ ಸ್ವೀಟ್ ಪೊಟ್ಯಾಟೋಸ್, ಮಶ್ರೂಮ್, ದೆನ್ ಡೋನಟ್ಸ್, ಕ್ರಿಸ್ಪಿ ಡೋನಟ್ಸ್, ಆಮೇಲೆ ದೇವರ್ ವಾಫಲ್ಸ್. ಸೊ ಯು ಡೂ ಗೆಟ್ ವೆಜ್. ಸೊ ಇದೇನಿದು? ಪೊಟ್ಯಾಟೊ ಪಾಪ್ರಿಕಾ ಚಿಪ್ಸಾ ರೋಲ್. ಯಾರು ಮಾರ್ಕೆಟ್? ಬ್ಯಾಂಗ್ಳೂರಲ್ಲಿ ಒಂದು ಮಾರ್ಕೆಟ್ ಇದೆ, ಫುಡ್ ಸ್ಟ್ರೀಟ್. ವಿವಿಪುರಂ ಫುಡ್ ಸ್ಟ್ರೀಟ್. KR ಮಾರ್ಕೆಟ್. KR ಮಾರ್ಕೆಟ್ ಬಟ್ ವಿವಿಪುರಂ ಫುಡ್ ಸ್ಟ್ರೀಟ್.
ಹಾಂ ಒಳ್ಳೆ ಹಳೆ ಎಣ್ಣೆಯಲ್ಲಿ ಕಾಯ್ತು ಕೊಟ್ಟಿದ್ದಾರೆ, ಒಳ್ಳೆ ಟೇಸ್ಟ್ ಬರ್ತದೆ, ಫ್ಲೇವರ್ಸ್ ಎಲ್ಲ ಎದ್ದು ಬರ್ತದೆ. ಹಳೆ ಎಣ್ಣೆ ಯೂಸ್ ಮಾಡಿದರೆ ಇಷ್ಟು ಟೇಸ್ಟ್ ಬರೋದಿಲ್ಲ. ಸೊ ನಾವು ಸುಮ್ಮನೆ ಈಗ ವಾಕ್ ಮಾಡ್ತಾ ಇದ್ದೇವೆ ಆ್ಯಂಡ್ ಕ್ರೌಡ್ ಅಂತೂ ಸೂಪರ್ ಕ್ರೌಡ್ ಇದೆ ಆ್ಯಂಡ್ ವೀಕೆಂಡ್ ಇದೆಯಲ್ಲ ಅದರಿಂದಾಗಿ ಕ್ರೌಡ್ ಜಾಸ್ತಿ ಇದ್ದಾರೆ. ಇಂಟ್ರೆಸ್ಟಿಂಗ್ ಗೇಮ್ಸ್ ಎಲ್ಲ ಇದೆ ಬಟ್ ಫುಲ್ಲಿ ಕ್ರೌಡೆಡ್. ಎಲ್ಲೂ ನಿಂತು ಒಂದು ಗೇಮ್ಸ್ ಆಡುವ ಅಂದರೆ ಸ್ವಲ್ಪ ಕ್ಯೂ ಜಾಸ್ತಿ ಇದೆ ವೀಕೆಂಡ್ ಆಗಿರೋದ್ರಿಂದ. ಇಲ್ಲಿ ಆ್ಯಕ್ಚುಲಿ ಆಯಿಸ್ಟರ್ ಆಮ್ಲೆಟ್ ಟ್ರೈ ಮಾಡುವ ಅಂದ್ಕೊಂಡೆ. ಆ್ಯಕ್ಚುಲಿ ಇಲ್ಲೆಲ್ಲ ಮಶ್ರೂಮ್ ಆಮ್ಲೆಟ್ ಇಲ್ಲಿ ತುಂಬ ಫೇಮಸ್ ಅಂತೆ. ನಮಗೆ ಇಲ್ಲಿ ಮೆನುವಲ್ಲಿ ಸಿಗಲಿಲ್ಲ, ಸೊ ಅದಕ್ಕೆ ಆಯಿಸ್ಟರ್ ಆಮ್ಲೆಟ್ ಹೇಗಿದೆ ಅಂತ ನೋಡುವ. ಈಗ ಆರ್ಡ್ರ್ ಕೊಟ್ಟಿದ್ದೀನಿ, ನೋಡೋಣ. ಜನರೆಲ್ಲ ಆ ಕಡೆಯಿಂದ ನಡ್ಕೊಂಡು ಹೋಗ್ತಿದ್ದಾರೆ. ಇಲ್ಲಿ ಸಣ್ಣದಾಗಿ ಅಂಗಡಿಗಳೆಲ್ಲ, ಇಲ್ಲಿ ಉದ್ದಕ್ಕೆ ಅಂಗಡಿಗಳಿದೆ, ಹೀಗೆ ಉದ್ದಕ್ಕೆ ಅಂಗಡಿ ಇದೆ. ಆ್ಯಂಡ್ ಈ ಕಡೆ ನೋಡ್ಬೋದು ಎಲ್ಲ ಉದ್ದಕ್ಕೆ ನಡ್ಕೊಂಡು ಹೋಗ್ತಿದ್ದಾರೆ. ಸೊ ಈ ಥರ ಇದೆ ಇಲ್ಲಿ ಸೆಟಪ್, ಬಟ್ ತುಂಬ ಇಂಟ್ರೆಸ್ಟಿಂಗ್. ಕ್ಯಾವಸ್ ಇದೆ ಆ್ಯಂಡ್ ಎಲ್ಲರೂ ಬ್ಯುಸಿ ಆಗಿದ್ದಾರೆ ತಿನ್ನೋದ್ರಲ್ಲಿ ಆ್ಯಂಡ್ ಫುಡ್ ಹುಡುಕೋದ್ರಲ್ಲಿ ಎಲ್ಲ ಬ್ಯುಸಿ ಇದ್ದಾರೆ. ಸೊ ನೋಡ್ಬೋದು, ಏನು ಕಟ್ಟಾಗ್ತಾ ಇಲ್ಲ ಅದು ನೋಡುವ. ಸೊ ಜಸ್ಟ್ ಆಯಿಸ್ಟರ್ ಆಮ್ಲೆಟ್ ತಿಂದೆ, ಚೆನ್ನಾಗಿದೆ. ಬಟ್ ಏನಂದರೆ ಟೇಸ್ಟ್ ಬ್ಲ್ಯಾಂಡ್ ಆಗಿದೆ, ಏನು ಸ್ಪೈಸಿ ಉಪ್ಪು ಖಾರ ಹುಳಿ ಆ ಥರ ಏನಿಲ್ಲ, ತುಂಬ ಬ್ಲ್ಯಾಂಡ್ ಆಗಿತ್ತು. ಬಟ್ ಆಮ್ಲೆಟ್ ಜೊತೆಗೆ ಅದು ಕರೆಕ್ಟಾಗಿ ಮಿಕ್ಸ್ ಆಗಿ ಸಿಗ್ತಾಯಿದೆ. ಸೊ ಚೆನ್ನಾಗಿದೆ ಟ್ರೈ ಮಾಡೋದಕ್ಕೆ. ಸೊ ಈ ಥರ ಕಾಣಿಸ್ತಾ ಇದೆ ನೋಡಿ, ಇದು ಆಯಿಸ್ಟರು. ಬೇಸಿಕಲಿ ಆಯಿಸ್ಟರ್ ಅಂದರೆ ನಮ್ಮಲ್ಲೆಲ್ಲ ಮೊರವಾಯಿ ಕರಿತಿದ್ವಿ ನಾವೆಲ್ಲ. ಸೊ ಅದೇ ಆಯಿಸ್ಟರ್ ಇಲ್ಲಿ. ಸೊ ಮೊರವಾಯಿ ಹೇಗೆ ಟೇಸ್ಟ್ ಮಾಡ್ತಾ ಇದೆಯೋ ಅದೇ ಥರ ಇದು ಟೇಸ್ಟ್ ಮಾಡುತ್ತೆ. ಒಳ್ಳೆ ಸಾರು ಮಾಡ್ಬೋದು. ಸೊ ಇಲ್ಲಿ ಸ್ಯಾಲ್ಮನ್ ಎಲ್ಲ ಇದೆ, ಸ್ಕ್ವಿಡ್ ಇದೆ, ಸ್ಯಾಲ್ಮನ್ ಇದೆ, ಆಮೇಲೆ ಪ್ರಾನ್ಸ್ ಇದೆ. ಇದು ಎಗ್ಸ್ ಅಲ್ಲ, ಎಗ್ಸ್ ಇದೆ, ಯಾವುದ್ರದ್ದು ಎಗ್ ಇದೆ. ಸೊ ಇಲ್ಲಿ ತೈವಾನಿದು ಬ್ಯಾಗ್ಸ್ ಎಲ್ಲ ಇದೆ, ತೈವಾನೀಸ್ ಬ್ಯಾಗ್ಸ್ ಎಲ್ಲ ಇದೆ. ಆ್ಯಂಡ್ ಇದರ ಕಾಸ್ಟ್ ಬಂದು 230 ಇದೆ. ಕೀ ಚೈನ್ಸ್ ಇದೆ, ಒಂದು ರಾಶಿ ಕೀ ಚೈನ್ಸ್ ಇದೆ, ತೈವಾನ್ ಕೀ ಚೈನ್ಸ್. ಕಾಫಿ ಎಲ್ಲ ಇಡ್ತೀವಲ್ಲ ನಾವು, ಈಗ ಸ್ಟಾರ್ಬಕ್ಸ್ ಎಲ್ಲ ಕಾಫಿ ಬರುತ್ತಲ್ಲ, ಅದನ್ನ ಸೊ ಇದನ್ನು ಹೀಗೆ ಇಡ್ಲಿಕ್ಕೆ ಹೋಲ್ಡ್ ಮಾಡ್ಕೊಂಡು ಹೋಗ್ತಾರೆ. ಇಲ್ಲಿ ತುಂಬ ನೋಡಿ ತೈವಾನ್ ಮ್ಯಾಗ್ನೆಟ್ಸ್ ಇದೆ, ತೊಗೊಂಡ್ಬಿಡುವಲ್ಲ, ನಾನು ತೊಗೊಂಡು ಹೋಗ್ತೇನೆ. ಸೊ ಇಲ್ಲೆಲ್ಲ ಕೀ ಚೈನ್ಸ್ ಇತ್ತು ಆ್ಯಂಡ್ ಮ್ಯಾಗ್ನೆಟ್ಸ್ ಇತ್ತು. ಸೊ ಅದನ್ನು ಇವಾಗ ತೊಗೊಂಡಿದ್ದೇವೆ, ತೈವಾನ್ ಮ್ಯಾಗ್ನೆಟ್ಸ್. ಸೊ ಇಲ್ಲಿ ಏನೇನೋ ಬ್ಯಾಗ್ಸ್ಗಳಿದೆ. ಇದು ಬ್ಯಾಗು ಸ್ಟಾರ್ಬಕ್ಸ್ ಕಾಫಿ ಕಾಫಿ ಮಗ್ ಆ ಥರ ಫ್ಲಾಸ್ಕ್ ಎಲ್ಲ ಹಿಡ್ಕೊಂಡು ಓಡಾಡುತ್ತಿದ್ದು. ಒಳಗೆ ಆಫೀಸ್ ಹತ್ರ ಎಲ್ಲ ಇಟ್ಕೋಬೇಕಾಗುತ್ತೆ. ತೈವಾನ್ ಮ್ಯಾಗ್ನೆಟ್ ಅದು ಬೇಡ ಇಲ್ಲ ಅಂತ. ಸೊ ಇಲ್ಲಿ ಫಾರ್ಚೂನ್ ಟೆಲ್ಲರ್ಸು ಇದ್ದಾರೆ. ಸೊ ಭವಿಷ್ಯ ಹೇಳ್ತಾರಂತ ಇಲ್ಲಿ. ಸೊ ಇವರೆಲ್ಲ ಭವಿಷ್ಯ ಹೇಳಿಸ್ಕೊತಾ ಇದ್ದಾರೆ. ಆಯಿತು, ಈ ಸ್ಟ್ರೀಟಲ್ಲಿ ಫುಡ್ ತಿಂದಾಯಿತು ಆ್ಯಂಡ್ ಸ್ವಲ್ಪ ತೈವಾನ್ ಮ್ಯಾಗ್ನೆಟ್ಸ್ ಎಲ್ಲ ಪರ್ಚೇಸ್ ಮಾಡಲಿಕ್ಕಿತ್ತು, ಅದು ಪರ್ಚೇಸ್ ಮಾಡಿ ಆಯಿತು. ಸೊ ಇಲ್ಲೇ ಹತ್ತಿರದಲ್ಲಿ ಒಂದು ರೈನ್ಬೋ ಬ್ರಿಡ್ಜ್ ಅಂತ ಇದೆ, ಅಲ್ಲಿ ತುಂಬ ಲೈಟಿಂಗ್ಸ್ ಎಲ್ಲ ಚೆನ್ನಾಗಿರ್ತದೆ ಅಂತ ಹೇಳ್ತಾಯಿದ್ರು ಆನ್ಲೈನಲ್ಲಿ. ಸೊ ಅಲ್ಲಿ ಹೋಗಿ ಇವಾಗ ಚೆಕ್ ಮಾಡಿ ನೋಡುವ ಹೇಗಿರುತ್ತೆ ಅಂತ. ಸೊ ಬೇಸಿಕಲಿ ಇದು ಆ್ಯಕ್ಚುಲಿ ಸ್ಟ್ರೀಟ್, ವಾಕಿಂಗ್ ಸ್ಟ್ರೀಟ್. ಸೊ ಡೈರೆಕ್ಟ್ ಈ ಕಡೆ ಪರ್ಪೆಂಡಿಕ್ಯುಲರ್ ಆಗಿ ಬಂದರೆ ಇಲ್ಲಿ ಕಾಣಿಸೋದೆ ರೈನ್ಬೋ ಬ್ರಿಡ್ಜ್. ಸೊ ಯಾರಾದರೂ ಈ ಕಡೆ ಬಂದರೆ ಇದನ್ನು ಮಿಸ್ ಮಾಡಬೇಡಿ. ಬಟ್ ಲೈಟಿಂಗ್ ಇದ್ದರೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಬಟ್ ಅದರ್ವೈಸ್ ಈ ವೆದರ್ ಆ್ಯಂಡ್ ವಾಕ್ ಪಾತ್ ಎಲ್ಲ ನೋಡೋದಕ್ಕೆ ತುಂಬ ಚೆನ್ನಾಗಿದೆ. ಸೊ ನೋಡ್ಬೋದು, ಇದು ವಾಕ್ ಪಾತ್ ಆ್ಯಂಡ್ ಅದು ಬ್ರಿಡ್ಜ್. ಆ್ಯಂಡ್ ಇಲ್ಲಿ ಸ್ವಲ್ಪ ಕೂತ್ಕೊಳ್ಳೋದಕ್ಕೆ ಜಾಗ ಎಲ್ಲ ಮಾಡಿದ್ದಾರೆ. ಐ ಥಿಂಕ್ ಈವ್ನಿಂಗ್ ಬಂದರೆ ಸನ್ಸೆಟ್ಗೆ ಬ್ಯೂಟಿಫುಲ್ ವ್ಯೂ ಇರ್ಬೋದು ಅಂತ ಅಂದ್ಕೊಂಡಿದ್ದೇನೆ ನಾನು. ಅಷ್ಟೇ. ಇನ್ನು ನಾಳೆ ಏನು ಪ್ಲ್ಯಾನ್? ಅದು ಅಲೆಕ್ಸಣ್ಣ ನಾಳೆ ತಾಯ್ಪಾಯ್ 101 ಬಿಲ್ಡಿಂಗ್ನ ಹತ್ತಾರ ಅಂತ ಹೇಳಿದ್ದಾರೆ. ಇವತ್ತು ತುಂಬ ಮಳೆ ಇರೋದ್ರಿಂದ ಹತ್ತಲಿಲ್ಲ ಸೇಫ್ಟಿ ರೀಸನ್ಸ್ಗೋಸ್ಕರ. ಬಟ್ ನಾಳೆ ಮತ್ತೆ ಹೇಗೆ 9 to 12 o'clock ಅದೇ ಇವೆಂಟ್ ಇದೆ. ಬೆಳಗ್ಗೆ ಎದ್ದು ನಾವು ಈವೆಂಟ್ ನೋಡೋದಕ್ಕೆ ಹೋಗ್ತೀವಿ. ಸೊ ನೋಡುವ ಹೇಗಿರುತ್ತಂತ. ಇಂಟ್ರೆಸ್ಟಿಂಗ್ ಇರ್ಬೋದು, ನೋಡುವ. ಆ್ಯಂಡ್ ನೆಟ್ಫ್ಲಿಕ್ಸಲ್ಲೂ ಲೈವ್ ಬರ್ತದೆ. ನಾವೇನಾದರೂ ನೆಟ್ಫ್ಲಿಕ್ಸಲ್ಲಿ ಲೈವಲ್ಲಿ ಬಂದರೆ ಪ್ಲೀಸ್ ನನಗೆ ಕಮೆಂಟ್ ಮಾಡಿ. ಸೊ ಸದ್ಯಕ್ಕೆ ಮನೆಗೆ ಹೋಗ್ತಾರೆ ಇಲ್ಲಿಂದ. ಶ್ರುತಿ ಅವರು ಮತ್ತೆ ಶಾಪಿಂಗ್ ಸ್ಟಾರ್ಟ್ ಮಾಡಿದ್ದಾರೆ. ಓ ಇದು ಚೆನ್ನಾಗಿದೆ, ಇದು ಅಂತ ತಗೋಬೋದೇನು. ಫೀಲ್ ಫ್ರೀ ಟು ಟ್ರೈ ಇಟ್ ಔಟ್. ಅ ಬ್ರೇಸ್ಲೆಟ್ ದ್ಯಾಟ್ ಬ್ರಿಂಗ್ ಯು ಗುಡ್ ಲಕ್, ಅಟ್ರಾಕ್ಟ್ ವೆಲ್ತ್. ಬ್ರೇಸ್ಲೆಟ್ಗಿಂತ ಐ ಥಿಂಕ್ ಇದೆಲ್ಲ ಒಳ್ಳೆಯದಂತ ಅಂತ ಏನಂತೆ.
ಆಮೇಲೆ ಆಮೆ ಏನಾಗಿರ್ತವೆ